ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಧ್ಯರಾತ್ರಿ ನಿದ್ದೆಯಲ್ಲಿದ್ದ ಅಪಾರ್ಟ್ಮೆಂಟ್ ನಿವಾಸಿಗಳು ಏಕಾಏಕಿ ಗುಂಡಿನ ಸದ್ದೆಗೆ ಬೆಚ್ಚಿ ಬಿದ್ದಿದ್ರು. ಕುಡಿದ ಅಮಲಿನಲ್ಲಿ ಏರ್ ಗನ್ ಹಿಡಿದು ಟೆಕ್ಕಿಯೋರ್ವ ಅಟ್ಟಹಾಸ ನಡೆಸಿದ್ದ. ಕಾರುಗಳು, ಪಾರ್ಕಿಂಗ್ ಶೆಡ್ಗಳ ಮೇಲೆ ಮಾತ್ರವಲ್ಲ, ಸ್ಥಳಕ್ಕೆ ಬಂದಿದ್ದ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆಯೂ ಫೈರಿಂಗ್ ಮಾಡಿ ಹುಚ್ಚಾಟ ನಡೆಸಿದ್ದಾನೆ. ಅಷ್ಟಕ್ಕೂ ಈ ಒಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ರಿಪೋರ್ಟ್ನಲ್ಲಿ. ಕುಡಿದ ನಶೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರಿಂಗ್. 45 ನಿಮಿಷ ಏರ್ ಗನ್ ಫೈರ್, ಬೆಚ್ಚಿ ಬಿದ್ದ ನಿವಾಸಿಗಳು. ಸಮಯ ಮಧ್ಯರಾತ್ರಿ 2:15. ಇಡೀ ಅಪಾರ್ಟ್ಮೆಂಟ್ ಸೈಲೆಂಟ್ ಆಗಿತ್ತು. ಆದ್ರೆ ಸಡನ್ ಆಗಿ ಕೇಳಿ ಬಂದ ಆ ಗುಂಡಿನ ಸದ್ದು ನಿವಾಸಿಗಳ ಎದೆ ಬಡಿತವನ್ನ ಜಾಸ್ತಿ ಮಾಡಿತ್ತು. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬಂಡಾಪುರ ಸಮೀಪ ಇರೋ ಸಿಪಾನಿ ಅಪಾರ್ಟ್ಮೆಂಟ್ ನಲ್ಲಿ ನಿನ್ನೆ ರಾತ್ರಿ ನಡೆದಿದ್ದು ಸಾಧಾರಣ ಘಟನೆಯಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬನ ಸೈಕೋ ವರ್ತನೆ. ಈ ಹೈ ಡ್ರಾಮಾ ಸೃಷ್ಟಿಸಿದ್ದು ಬೇರೆ ಯಾರು ಅಲ್ಲ, ಉತ್ತರ ಪ್ರದೇಶ ಮೂಲದ ಐಟಿ ಉದ್ಯೋಗಿ ಅನುರಾಗ್ ತಿವಾರಿ. ವೈಟ್ ಫೀಲ್ಡ್ ನ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಕಳೆದ 8 ತಿಂಗಳಿಂದ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಬಾಡಿಗೆಗೆ ಇದ್ದ. ಆದ್ರೆ ಘಟನೆ ನಡೆದ ರಾತ್ರಿ ಕಂಠ ಪೂರ್ತಿ ಕುಡಿದಿದ್ದ ಈತ ಫ್ಲಾಟ್ ನ ಒಳಗೆ ಫೋನ್ ನಲ್ಲಿ ಜೋರಾಗಿ ಕಿರ್ಚಾಡಿದ್ದಾನೆ. ಆಮೇಲೆ ನೇರವಾಗಿ ಬಾಲ್ಕನಿಗೆ ಬಂದು ತಂದಿಟ್ಟುಕೊಂಡಿದ್ದ ಏರ್ ಗನ್ ನಿಂದ ದಬದಬನೆ ಫೈರಿಂಗ್ ಶುರು ಮಾಡಿದ್ದಾನೆ. ನೈಟ್ 2:15 ನಮ್ಮ ಸೆಕ್ಯೂರಿಟಿ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಯಾವಾಗಲೂ ಪೆಟ್ರೋಲಿಂಗ್ ಮಾಡ್ತಾರೆ. ಸೊ 1 ಅವರ್ಗೆ ಪೆಟ್ರೋಲ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮ ಸೆಕ್ಯೂರಿಟಿ ಬಂದು ನೋಡಿದಾಗ ಫೈರ್ ಮಾಡಿದ್ದಾರೆ. ಸೊ 3ನೇ ಫ್ಲೋರಲ್ಲಿ ಫೈರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸೆಕ್ಯೂರಿಟಿ ವಿಸಿಲ್ ಹಾಕಿ ಅವ್ರು ಅಲರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಹಾಗೆ ಸೆಕ್ಯೂರಿಟಿ ಅವ್ರ ಮೇಲೆ ಫೈರ್ ಮಾಡಕ್ಕೆ ಜಾಸ್ತಿ ಮಾಡಿದ್ದಾರೆ. सर आदमी ने गन को शूट कर रहा था. किधर से? वो उसका फ्लैट बालकनी है ना, उधर से शूट कर रहा था राउंडिंग के टाइम. और पैकेट का सिक्योरिटी है ना, उसको जब भी मालूम पड़ा था वो मेन गेट पे कॉल किया. हम सभी लोग आके देख रहे थे, हमको भी फायर करा. ಬಾಲ್ಕನಿಯಿಂದ ಈ ಸೈಕೋ ಟೆಕ್ಕಿ ನಡೆಸಿದ ದಾಳಿಗೆ ಪಾರ್ಕಿಂಗ್ ನಲ್ಲಿದ್ದ ಕಾರಿನ ಗ್ಲಾಸ್ಗಳು ಪುಡಿ ಪುಡಿಯಾಗಿವೆ. ಶೆಡ್ನ ಶೀಟ್ಗಳು ತೂತಾಗಿವೆ. ಅಷ್ಟೇ ಅಲ್ಲ, ಸದ್ದು ಕೇಳಿ ಓಡಿ ಬಂದ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಟಾರ್ಗೆಟ್ ಮಾಡಿದ ಈತ ಸತತ 45 ನಿಮಿಷ ಶೂಟ್ ಮಾಡಿದ್ದಾನೆ. ಲಕ್ ಅಂದ್ರೆ ಅದು ಏರ್ ಗನ್ ಆಗಿದ್ರಿಂದ ಮತ್ತು ಗಾರ್ಡ್ಗಳು ಎಸ್ಕೇಪ್ ಆಗಿದ್ರಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ವಿಷಯ ತಿಳಿತಿದ್ದ ಹಾಗೆ ಅಲರ್ಟ್ ಆದ ಸೂರ್ಯನಗರ ಪೊಲೀಸರು ತಕ್ಷಣ ಸ್ಪಾಟ್ಗೆ ಭೇಟಿ ನೀಡಿದ್ದಾರೆ. ಅಟ್ಟಹಾಸ ಮೆರೆಯುತ್ತಿದ್ದ ಅನುರಾಗ್ ತಿವಾರಿಯನ್ನ ವಶಕ್ಕೆ ಪಡ್ಕೊಂಡ್ರು. ಆತ ಬಳಸಿದ್ದ ಏರ್ ಗನ್ ಮತ್ತು ಮೆಟಲ್ ಬಾಲ್ಸ್ ಗಳನ್ನ ಸೀಸ್ ಮಾಡಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಸೋಕೋ ಟೀಮ್, ಸೈಂಟಿಫಿಕ್ ತಂಡ ಅಪಾರ್ಟ್ಮೆಂಟ್ ನ ಇಂಚಿಂಚು ಜಾಗ ಪರಿಶೀಲಿಸಿ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ನೈಟ್ ಒನ್ ಪರ್ಸನ್ ಗನ್ ಫೈರ್ ಮಾಡಿದ್ಯಾ ಅರೌಂಡ್ 2:30 AM. ನಾನು ಮಾರ್ನಿಂಗ್ 7:45 AM ಸೆಕ್ಯೂರಿಟಿ ಗಾರ್ಡ್ ಇನ್ಫಾರ್ಮ್ ಮಾಡಿದ್ದೆ. ಸೊ ಎನ್ಕ್ವೈರಿ ಅಪನ್ ಎನ್ಕ್ವೈರಿ ಒನ್ ಗೈ ಫ್ರಮ್ ಸಿಪಾನಿ ಬ್ಲಿಸ್ ಟು ಅಪಾರ್ಟ್ಮೆಂಟ್ ಓಪನ್ ಫೈರ್ಡ್ ಏರ್ ಗನ್. ಒಟ್ನಲ್ಲಿ ಮದ್ಯದ ಅಮಲಿನಲ್ಲಿ ನಡೆದಿದ್ದ ಈ ಹುಚ್ಚಾಟದ ವರ್ತನೆ ದೊಡ್ಡ ದುರಂತಕ್ಕೆ ಕಾರಣವಾಗುವ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಆದ್ರೆ ಘಟನೆಯಿಂದ ಇಡೀ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.